ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರಿಗೂ ನಂದು ಫುಡ್ ರೂಟೀನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕೂಡ ನನಗೆ ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ಸೊ ನನಗೆ ತುಂಬಾ ಕಮೆಂಟ್ಸ್ ಬರ್ತಾ ಇತ್ತು, ರಮ್ಯಾ ನಿಮ್ದು ಫುಡ್ ರೂಟೀನ್ ಹೇಗಿದೆ, ಬಾಣಂತಿಯರದು ಊಟ ಹೇಗಿರಬೇಕು, ನೀವು ವೆಯ್ಟ್ ಲೂಸ್ ಮಾಡೋದಕ್ಕೆ ಯಾವ ರೀತಿ ಫುಡ್ ರೂಟೀನ್ ನ ಫಾಲೋ ಮಾಡ್ತಿದ್ದೀರಾ ತಿಳಿಸ್ಕೊಡಿ ಅಂತ. ಈಗ ನಾನು ಈ ವಿಡಿಯೋ ತುಂಬಾ ದಿನದಿಂದ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಆಗಿರ್ಲಿಲ್ಲ. ಮಾಡ್ತಾ ಇದ್ದೀನಿ. ಸೊ ನಾನು ರೆಸಿಪೀಸ್ ತೋರಿಸ್ತಾ ಇಲ್ಲ, ಸೊ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ತೋರಿಸ್ತಾ ಇಲ್ಲ. ನಾನು ಏನು ಊಟ ಮಾಡ್ತೀನಿ ದಿನ ಪೂರ್ತಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ರೆಸಿಪೀಸ್ ಅಂದ್ರೆ ನಾನು ಎಲ್ಲಾ ರೆಸಿಪೀಸ್ನು ಒಂದ್ ವಿಡಿಯೋ ತೋರ್ಸಕ್ಕಾಗೋದಿಲ್ಲ. ಸೊ ಆದ್ರೆ ನಾನು ನನ್ನ ಮುಂದೆ ಬರೋ ಬ್ಲಾಗ್ಸ್ ಅಲ್ಲಿ ನಾನು ರೆಸಿಪೀಸ್ ನ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ. ಅಮ್ಮ ಹೇಗ್ ಮಾಡ್ತಾರೆ ಅದನ್ನ ನಾನು ಶೂಟ್ ಮಾಡಿ ನಿಮ್ಗೆ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಗೆ ಏನಾದ್ರೂ ರೆಸಿಪೀಸ್ ಏನ್ ಬೇಕಾದ್ರೆ ನಂಗೆ ಕಮೆಂಟ್ ಮಾಡಿ ಹೇಳಿ. ಮತ್ತೆ ನಂಗೆ ಇವಾಗ ಆಲ್ರೆಡಿ 3 months ಆಗಿರೋದ್ರಿಂದ ಸೊ ಸ್ವಲ್ಪ ಮಾಮೂಲಿ ಫುಡ್ ಅನ್ನು ಕೂಡ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಾನು ಈ ವಿಡಿಯೋ ಶೂಟ್ ಮಾಡಿರೋದು ನಂದು 2.5 months ಅಲ್ಲಿ. ಸೊ ಅವಾಗ ನನಗೆ ಪ್ರಾಪರ್ ಬಾಣಂತಿಯರಿಗೆ ಊಟ ಹೇಗಿರುತ್ತೆ ಹಾಗೆ ಇರುತ್ತೆ. ಬಟ್ ಈಗಲೂ ಕೂಡ ನಾನು ನಾರ್ಮಲ್ ಊಟ ಮಾಡ್ತಾ ಇಲ್ಲ. ಅಮ್ಮಂಗಿಲ್ಲ ನನಗೆ ನೀನು ಮೊದಲು 2 months ಅಲ್ಲಿ ಏನು ಕೊಡ್ತಿದ್ದೆ ಅದೇ ಕೊಡು ಅಂತ ಹೇಳಿದ್ದೀನಿ. ಸೊ ಆದರೆ ನಾನು ಆ ರೆಸಿಪೀಸ್ನ ನನ್ನ ಬ್ಲಾಗ್ಸ್ ಅಲ್ಲಿ ದಿನ ಒಂದೊಂದು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ ಇವಾಗ ನಾನು ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಫುಡ್ ರೂಟೀನ್, ಬಾಣಂತಿಯರಿಗೆ ಫುಡ್ ರೂಟೀನ್ ಬಂದರೆ ಸೊ ನನಗೆ ಡಾಕ್ಟರ್ ಹೇಳಿದ್ದು, ಅಲ್ಲಿ ಡಯಟಿಷಿಯನ್ ಬಂದು ಹೇಳಿದ್ದು ನಾರ್ಮಲ್ ಡಯಟ್, ನೀವೇನು ಬೇಕಾದ್ರೂ ತಿನ್ಬೋದು ಅಂತ. ಸೊ ಕೆಲವೊಂದು ಫ್ರೂಟ್ಸ್ನ ಅವಾಯ್ಡ್ ಮಾಡಿ ಅಂತ ಹೇಳಿದ್ರು ಅಷ್ಟೇ. ಅದು ಬಿಟ್ಟರೆ ನನಗೆ ಏನೂ ಹೇಳಿರಲಿಲ್ಲ. ಆದರೆ ನಮ್ಮ ಕಡೆ ಮಂಡ್ಯ ಸೈಡು ಅಮ್ಮ ಇಲ್ಲ ಡಾಕ್ಟರ್ ಹೇಳೋದೆಲ್ಲ ಫಾಲೋ ಮಾಡೋದಕ್ಕಾಗೋದಿಲ್ಲ. ಸೊ ಮಕ್ಳಿಗೆ ನೀನು ಹಾಲು ಕೊಡ್ಸೋದ್ರಿಂದ ಪಾಪುಗೆ ಸೊ ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾವೇನು ಫುಡ್ ರೂಟೀನ್ ಇರುತ್ತೆ ಅದನ್ನೇ ಫಾಲೋ ಮಾಡಬೇಕು ಅಂತ ನಾನು ಓಕೆ ಅಂದೆ. ಯಾಕೆಂದರೆ ಅಮ್ಮಂದಿರೇ ಹೇಳೋದು ಕೇಳಬೇಕು. ಸೊ ಅದಕ್ಕೆ ನಾನು ಆಯಿತು ಓಕೆ ಅಂತ ಅಂದ್ಬಿಟ್ಟು ಫಾಲೋ ಮಾಡಿದೆ. ಏನಂದರೆ ತುಂಬ ನಮಗೆ ಶೀತ ಆಗೋದೆಲ್ಲ ಕೊಡೋದಿಲ್ಲ, ಆದಷ್ಟು ಹೀಟ್ ಇರೋದನ್ನ ಕೊಡ್ತಾರೆ. ಕೆಲವು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಅಡುಗೆ ಮಾಡ್ತಾರೆ. ಸೊ ತುಂಬ ನಮಗೆ ಕೋಲ್ಡ್ ಆಗೋಂಥ ಪದಾರ್ಥಗಳನ್ನ ಅವಾಯ್ಡ್ ಮಾಡ್ತಾರೆ, ಹಣ್ಣುಗಳಾಗಿರ್ಬೋದು ಎಲ್ಲಾನು. ಸೊ ಏನೇನು ಅವಾಯ್ಡ್ ಮಾಡ್ತಾರೆ ಅಂತ ಕೂಡ ನಾನು ಹೇಳ್ತೀನಿ. ಆದಷ್ಟು ಎಲ್ಲ ಅವಾಯ್ಡ್ ಮಾಡ್ತಾರೆ, ಏನೂ ಕೊಡೋದಿಲ್ಲ. ಸೊ ನನಗೆ ಹೇಳಬೇಕು ಅಂದರೆ ಏನೂ ಕೊಡ್ತಾ ಇರಲಿಲ್ಲ. ಬೆಳಿಗ್ಗೆ ಏನು ಕೊಡ್ತಿದ್ರು, ಮಧ್ಯಾಹ್ನ ಏನು ಕೊಡ್ತಿದ್ರು, ರಾತ್ರಿ ಏನು ಕೊಡ್ತಿದ್ರು ಅಂತ ಹೇಳ್ತೀನಿ. ಏನು ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದನ್ನು ಮಾತ್ರ ಯೂಸ್ ಮಾಡಿ ಅವರು ಅಡುಗೆ ಮಾಡ್ತಿದ್ದು. ಆ ಇಂಗ್ರೀಡಿಯೆಂಟ್ಸ್ ಏನು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದರಿಂದ ನನಗೆ ವೆಯ್ಟ್ ಕೂಡ ತುಂಬ ಕಡಿಮೆ ಆಗಿದೆ. ನೀವು ನೋಡ್ತಿರ್ಬೋದು ಪಾಪು ಆದಾಗ ಹೇಗಿದೆ, ಇವಾಗ ನಾನು ಹೇಗಿದ್ದೀನಿ 3 months ಆದಮೇಲೆ ಅಂತ. ಸೊ ನಾನು ಫುಡ್ಡೆಲ್ಲ ಆಲ್ರೆಡಿ ಶೂಟ್ ಮಾಡಿ ಇಟ್ಟಿದ್ದೆ, ಬಟ್ ಇವಾಗ ಇದನ್ನು ನಾನು ಮಾಡ್ತಿದ್ದೀನಿ ವಿಡಿಯೋ. ಸೊ ಫುಡ್ಡೆಲ್ಲ 2.5 months ಅಲ್ಲಿ ಏನಿತ್ತು ಅದೇ ಫುಡ್ಡು. ಇವಾಗಲೂ ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ, ಅವಾಗಲೇ ಹೇಳಿದಾಗೆ. ಏನಂದರೆ ಆದಷ್ಟು ಮನೇಲಿ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ, ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ನಮ್ಮದು ವೆಯ್ಟು ಕೂಡ ಕಡಿಮೆ ಆಗೋದಿಲ್ಲ. ನಾವು ಸುಮ್ಮನೆ ನಮ್ಗೆ ತಿನ್ಬೇಕು ಅಂದರೆ ಸೊ ಪಾಪುಗಳಿಗೆ ಹಾಲು ಕುಡಿಸೋದ್ರಿಂದ ಅವ್ರಿಗೂ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮನೇಲಿ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ. ಸೊ ನನಗಂತೂ ಶೀತ ಆಗೋದು ಏನೂ ಕೊಡ್ತಾ ಇರಲಿಲ್ಲ, ಎಲ್ಲನೂ ಅವಾಯ್ಡ್ ಮಾಡ್ತಿದ್ರು. ಸೊ ಮೇಯ್ನ್ ಅವ್ರು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಿದ್ದಿದ್ದೆ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಜಾಸ್ತಿ, ಅದಾದಮೇಲೆ ಬೆಲ್ಲ, ಅದು ಬಿಟ್ಟರೆ ಒಣಮೆಣ್ಸಿನ್ಕಾಯಿ, ಈ ಥರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಯೂಸ್ ಮಾಡ್ತಿದ್ರು. ಸೊ ಈ ಥರ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಿದ್ರು. ಟೊಮೆಟೊ ಎಲ್ಲ ಹಾಕ್ತಾನೆ ಇರಲಿಲ್ಲ, ಶೀತ ಆಗುತ್ತೆ ಅಂತ. ಸೊ ನನಗೆ ಇದುವರೆಗೆ ಏನು ಸಾಂಬಾರು ಮಾಡಿದ್ದಾರೆ ಅದರಲ್ಲಿ ಯಾವುದಕ್ಕೂ ಟೊಮೆಟೊ ಯೂಸ್ ಮಾಡಿಲ್ಲ. ನನಗೆ ಉಪ್ಪಿಟ್ಟು ಕೊಟ್ಟಿರ್ಬೋದು, ಅದರಲ್ಲೂ ಕೂಡ ಟೊಮೆಟೊ ಯೂಸ್ ಮಾಡಿಲ್ಲ. ಸೊ ತುಂಬ ಎಲ್ಲ ಇಂಗ್ರೀಡಿಯೆಂಟ್ಸ್ ಅವಾಯ್ಡ್ ಮಾಡ್ತಾರೆ. ಕೆಲವು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನಮ್ಮ ಕಡೆ ಅಡುಗೆ ಮಾಡ್ತಾರೆ. ಎಲ್ಲ ಕಡೆ ಹಾಗೆ ಮಾಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ, ಒಂದೊಂದು ಕಡೆ ಒಂದೊಂದು ರೀತಿ ಫಾಲೋ ಮಾಡ್ತಾರೆ. ಬಟ್ ನಮ್ಮ ಮಂಡ್ಯ ಸೈಡು ನನ್ನ ಮನೇಲಿ ಈ ರೀತಿ ಮಾಡ್ತಾರೆ. ಸೊ ನಮ್ಮ ಮನೇಲಿ ನನಗೆ ಯಾವ ರೀತಿ ಮಾಡ್ತಿದ್ದಾರೆ ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣ 1 cup ಕಾಫಿ ಕೊಡ್ತಾರೆ. ಕಾಫಿ ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ ಅಂತ ಹೇಳ್ಬೋದು. ನಾನು ಎದ್ದ ತಕ್ಷಣ ಫಸ್ಟು ಒಂದು ಬಿಸಿನೀರು ಕುಡಿತೀನಿ. ಫುಲ್ ಒಂದು ಗ್ಲಾಸಲ್ಲಿ ಬಿಸಿನೀರು ಕುಡಿತೀನಿ. ಯಾಕೆಂದರೆ ತಣ್ಣೀರಂತೂ ಮುಟ್ಸೋದೇ ಇಲ್ಲ, ಮುಟ್ಟಕ್ಕೂ ಕೊಡೋದಿಲ್ಲ, ಕುಡಿಯೋದಕ್ಕೂ ಕೊಡೋದಿಲ್ಲ, ಬಿಸಿನೀರೇ ಕೊಡೋದು. ಸೊ ಬಿಸಿನೀರು ಕುಡಿತೀನಿ 1 ಗ್ಲಾಸು. ನಂದು ಟ್ಯಾಬ್ಲೆಟ್ ಇದೆ, ಸೊ ಥೈರಾಯ್ಡ್ದು, ಅದನ್ನು ತೊಗೊತೀನಿ. ಸೊ ಇನ್ನೂ ಸ್ವಲ್ಪ ದಿನ ತೊಗೊಳೋದಕ್ಕೆ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೋಸ್ಕರ ಫಸ್ಟ್ ಟ್ಯಾಬ್ಲೆಟ್ ತೊಗೊತೀನಿ. ಫುಡ್ ಏನೇ ತೊಗೊಳೋದಕ್ಕಿಂತ ಮುಂಚೆ ಫಸ್ಟ್ ಟ್ಯಾಬ್ಲೆಟ್ ತೊಗೋತೀನಿ. ಅದಾದಮೇಲೆ ನೆಕ್ಸ್ಟು ಕಾಫಿ. ಸೊ ಕಾಫಿನೂ ಕೂಡ ನನಗೆ ಫಸ್ಟು ಟೀ ಕುಡಿತಾ ಇದೆ. ನಿಮಗೆಲ್ಲ ಗೊತ್ತು, ನಂದು ಹಳೆ ವೀಡಿಯೋಸ್ ನೋಡಿದ್ರೆ ಟೀ ನಂಗೆ ತುಂಬ ಇಷ್ಟ. ಸೊ ನನಗೂ ಚಂದಗೂ ಟೀ ತುಂಬ ಇಷ್ಟ, ಟೀ ತುಂಬ ಲೈಕ್ ಮಾಡ್ತಿದ್ವಿ. ಸೊ ಬಟ್ ಇವಾಗ ಟೀ ಕೊಡೋದೇ ಇಲ್ಲ, ಕೊಡ್ತಾನೆ ಇಲ್ಲ, ಶೀತ ಆಗುತ್ತೆ ಅಂತ. ಸೊ ಕಾಫಿ ಕೊಡ್ತಾರೆ, ಬೆಲ್ಲ ಹಾಕಿ ಕಾಫಿ ಮಾಡಿ ಕೊಡ್ತಾರೆ. ಸ್ವಲ್ಪ ದೊಡ್ಡ ಗ್ಲಾಸಲ್ಲೇ ಕೊಡ್ತಾರೆ ಕಾಫಿ. ಸೊ ಕಾಫಿ ಕುಡಿತಿದ್ದೀನಿ. ಸ್ಟಾರ್ಟಿಂಗಲ್ಲಂತೂ ನನಗೆ ಬೆಳಗ್ಗೆ ಗಂಜಿ ಬಿಟ್ಟರೆ ಒಂದು 15 days ಏನೂ ಕೊಟ್ಟಿರಲಿಲ್ಲ. ಕಾಫಿ ಗಂಜಿ ಅಷ್ಟೇ ಕೊಡ್ತಾ ಇದ್ರು. ಬಟ್ ಆಮೇಲೆ ಸ್ವಲ್ಪ ಬೇರೆ ರೊಟ್ಟಿ ಕೊಟ್ಟರು ಚಟ್ನಿ ಎಲ್ಲ ಮಾಡ್ತಿರ್ಲಿಲ್ಲ ಅದಕ್ಕೆ. ಸೊ ರೊಟ್ಟಿ ಕೊಡ್ತಾ ಇದ್ರು. ಅದು ಬಿಟ್ರೆ ಉಪ್ಪಿಟ್ಟು ಕೊಡ್ತಾ ಇದ್ರು, ಸಜ್ಜಿಗೆ ಕೊಡ್ತಾ ಇದ್ರು. ಸೊ ಆ ರೀತಿ ಕೊಡ್ತಾ ಇದ್ರು. ಕಾಫಿ ಆದ್ಮೇಲೆ ಬ್ರೇಕ್ಫಾಸ್ಟ್ಗೆ ನಾನು ಹೇಳ್ದಾಗೆ ಉಪ್ಪಿಟ್ಟು, ಸಜ್ಜಿಗೆ ಈ ರೀತಿ ಇವಾಗ 2 months ಆದ್ಮೇಲೆ ತಿಂತಾ ಇದ್ದೆ. ಸೊ ಫಸ್ಟ್ 15 days ಬರೀ ಗಂಜಿ ಇರ್ತಾ ಇತ್ತು, ರವೆ ಗಂಜಿ.
ಸೊ ಸಜ್ಜಿಗೆ ಮತ್ತೆ ಸಜ್ಜಿಗೆಗೆ ಏನಂದ್ರೆ ಕೊಬ್ಬರಿ ಹಾಕ್ತಾರೆ, ಬೆಲ್ಲ ಹಾಕ್ತಾರೆ, ಸ್ವಲ್ಪ ಹಾಲು ಹಾಕ್ಬಿಟ್ಟು ನಂಗೆ ಮಾಡ್ಕೊಟ್ಟಿದ್ರು ಅಮ್ಮ. ಸೊ ಅವತ್ತು ನಾನು ಏನು ವಿಡಿಯೋ ಶೂಟ್ ಮಾಡಿದೆ ಅವತ್ತು ಸಜ್ಜಿಗೆ ಮಾಡಿದ್ರು. ಸೊ ಉಪ್ಪಿಟ್ಟಿಗೆ ಏನೂ ಹಾಕೋದಿಲ್ಲ, ನೆಕ್ಸ್ಟ್ ಡೇ ಉಪ್ಪಿಟ್ಟು ಮಾಡಿದ್ರು. ಈರುಳ್ಳಿ ಮತ್ತೆ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಇಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಕೊಬ್ಬರಿ ತುರಿ ಹಾಕ್ತಾರೆ. ಕಾಯಿ ಅಂತೂ ಏನೋದಕ್ಕೂ ಯೂಸ್ ಮಾಡೋದಿಲ್ಲ ಕಾಯಿ ತುರಿನ. ಸೊ ಕಾಯಿ ತುರಿ ಫುಲ್ ಅವಾಯ್ಡ್ ಮಾಡ್ತಾರೆ, ಏನು ಕೊಡೋದಿಲ್ಲ ಕಾಯಿ ತುರಿ ಮಾಡಿ. ಮತ್ತೆ ಎಣ್ಣೆ ಕೂಡ ಅಷ್ಟೇನೆ, ನಾರ್ಮಲ್ ಎಣ್ಣೆ ಯೂಸ್ ಮಾಡೋದಿಲ್ಲ, ಹುಚ್ಚೆಳ್ಳು ಎಣ್ಣೆ ಅಂತ ಬರುತ್ತೆ, ನಮ್ಮ ಮದ್ದೂರಲ್ಲೆಲ್ಲ ಸಿಗುತ್ತೆ, ಅದನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ನಾನು ಹೇಳಿದೆ ನಾನು ಐರನ್ ಮತ್ತೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಏನ್ ತಗೊಂತೀನಿ ಅಂತ. ಸೊ ಬೆಳಿಗ್ಗೆ 1 ಟ್ಯಾಬ್ಲೆಟ್ ತಗೊಂತೀನಿ. ಇದು ನನಗೆ ಪ್ರೆಗ್ನೆನ್ಸಿಲೂ ಕೂಡ ಇದೇ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ರು. 3 ರೀತಿ ಟ್ಯಾಬ್ಲೆಟ್ ಕೊಡ್ತಾ ಇದ್ರು, ಒಂದು ಲಿಬೋಸನ್, ಕ್ಯಾಲ್ಸಿಮ್ಯಾಕ್ಸ್ ಮತ್ತೆ MCB ಅಂತ. ಸೊ MCB ಬೇಡ ಅಂತ ಡಾಕ್ಟರ್ ಹೇಳಿದ್ರು, ಸೊ ಲಿಬೋಸನ್ ತಗೊಳ್ಳೋದಕ್ಕೆ ಹೇಳಿದ್ರು. ಸೊ ಈ ಟ್ಯಾಬ್ಲೆಟ್ ನಾನು ತಗೋತೀನಿ. ಅದಾದ್ಮೇಲೆ ನೆಕ್ಸ್ಟ್ ಮಧ್ಯ ಏನ್ ಸ್ನಾಕ್ಸ್ ಏನೂ ಇಲ್ಲ, ಯಾವ ಫ್ರೂಟ್ಸು ಕೊಡಲ್ಲ. ಹೇಳ್ಬೇಕು ಅಂದ್ರೆ ನಂಗೆ ಏನ್ ಫ್ರೂಟ್ಸು ಕೊಡ್ತಾ ಇರ್ಲಿಲ್ಲ. ಹಾಸ್ಪಿಟಲ್ ಅಲ್ಲಿ ತಗೊಳ್ಳಿ ಅಂತಾರೆ, ಬಟ್ ಇಲ್ಲಿ ನಮ್ಮ ಮನೇಲಿ ನಂಗೆ ಏನ್ ಫ್ರೂಟು ಕೊಡ್ತಾ ಇರ್ಲಿಲ್ಲ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಂಗೆ ಮಧ್ಯಾಹ್ನ ಲಂಚ್ಗೂ ಕೂಡ ಅಷ್ಟೇ ಮುದ್ದೆ ಚಪಾತಿ ಎಲ್ಲ ಏನೂ ಇಲ್ಲ. 3 ಮಂತ್ಸ್ ಆದ್ಮೇಲೆ ಸ್ವಲ್ಪ ಚಪಾತಿ ಮುದ್ದೆ ಎಲ್ಲ ತಿನ್ಬೋದು ಅಂತ ಹೇಳ್ತಾರೆ, ಬಟ್ 3 ಮಂತ್ಸ್ ನಂಗೇನು ಚಪಾತಿ ಇಲ್ಲ, ಮುದ್ದೆ ಏನೂ ಇಲ್ಲ, ರೈಸೇ ಇರ್ತಾ ಇತ್ತು. ರೈಸ್ಗೂ ಅಷ್ಟೇನೆ ಸಾಂಬಾರ್ಗೆ ಫುಲ್ ಏನು ಹಾಕಿ ಮಾಡ್ತಾ ಇರಲಿಲ್ಲ, ಟೊಮೆಟೊ ಎಲ್ಲ ಹಾಕಿ ನಾರ್ಮಲ್ ಆಗಿ ಸ್ವಲ್ಪ ಕೊಬ್ಬರಿ ತುರಿ ಮತ್ತೆ ಸ್ವಲ್ಪ ಈರುಳ್ಳಿ ಮತ್ತೆ ಸಾಂಬಾರ್ ಪುಡಿ ಹಾಕಿ ಮಾಡ್ತಾ ಇದ್ರು. ನಾನು ಮಾಡಿದಾಗ ಚಿಕನ್ ಮಾಡಿದ್ರು. ಸೊ ಚಿಕನ್ ನಾನು ಫ್ರೈ ಮಾಡಿಸ್ಕೊಂಡಿದ್ದೆ. ಸೊ ಫ್ರೈಗೂ ಕೂಡ ಅಷ್ಟೇನೆ ಏನೂ ಇಲ್ಲ, ಸ್ವಲ್ಪ ಈರುಳ್ಳಿ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತೆ ಪೆಪ್ಪರ್ ಜಾಸ್ತಿ ಯೂಸ್ ಮಾಡ್ತಾರೆ. ಮೆಣಸಿನ ಪುಡಿ ಜಾಸ್ತಿ ಯೂಸ್ ಮಾಡ್ತಾರೆ. ನಮ್ಗೆ ಯಾವಾಗಲೇ ಹೇಳ್ದಾಗೆ ಶೀತ ಆಗಬಾರ್ದು ಅಂತ. ಸೊ ಮೆಣಸಿನ ಪುಡಿ ಹಾಕಿ ನನಗೆ ಮಾಡಿಕೊಟ್ಟಿದ್ರು ಅವತ್ತು. ಸೊ ಅವತ್ತು ಚಿಕನ್ ಮಾಡಿದ್ರು. ನಮ್ಮನೇಲಿ ನಾನು ತಲೆ ಸ್ನಾನ ಮಾಡಿಸಿದಾಗೆಲ್ಲ ನಾನ್ ವೆಜ್ ಕೊಡ್ತಾನೆ ಇದ್ರು. ಚಿಕನ್ ಆಗಿರ್ಬೋದು, ಮತ್ತೆ ಕಾಲ್ ಸೂಪ್ ಆಗಿರ್ಬೋದು, ಅದಾದ್ಮೇಲೆ ನೆಕ್ಸ್ಟ್ ನಾಟಿ ಕೋಳಿ, ಮಟನ್ನು ಎಲ್ಲ ದಿನ ನಾನು ತಲೆ ಸ್ನಾನ ಮಾಡಿದಾಗೆಲ್ಲ ನಾನ್ ವೆಜ್ ಇರ್ತಾ ಇತ್ತು. ಸೊ ನಾನು ಮಟನ್ ಸ್ವಲ್ಪ ಅಷ್ಟೊಂದಿಲ್ಲ, ಯಾವಾಗಲಾದ್ರೂ ಅಪರೂಪಕ್ಕೆ ತರಿಸ್ಕೊತಾ ಇದ್ದೆ. ಚಿಕನ್ ನಂಗೆ ಇಷ್ಟ, ಚಿಕನ್ ತರಿಸ್ಕೊತಾ ಇದ್ದೆ. ನಾಟಿ ಕೋಳಿ ಅನ್ನೋ ಅಷ್ಟೇ, ಯಾವಾಗ ಸಿಗುತ್ತೆ ಅವಾಗ, ಎಲ್ಲ ಯಾವಾಗಲೂ ಸಿಗಲ್ಲ ನಾಟಿ ಕೋಳಿ. ಇಲ್ಲೂ ಕೂಡ ಎಲ್ಲಾದ್ರೂ ಹಳ್ಳಿಗಳ ಕಡೆ ಹೋದ್ರೆ ತರಬೇಕು. ಸೊ ಅವಾಗ ನಾನು ತಿಂತಾ ಇದ್ದೆ. ಅದ್ಬಿಟ್ರೆ ನಾನು ನಾನ್ ವೆಜ್ಜು ಕಾಲ್ ಸೂಪ್ ಅಂತ ಅವಾಗ ಕೊಡ್ತಾ ಇದ್ರು. ಸೊ ಅದು ಇದೆಲ್ಲ ಮಾಡ್ತಿದ್ರು. ಅವತ್ತು ನಾನು ಶೂಟ್ ಮಾಡಿದಾಗ ಚಿಕನ್ ಫ್ರೈ ಮಾಡಿಸ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಡೇ ಇನ್ನೊಂದು ದಿನ ಬಸ್ಸಾರು ಮಾಡಿದ್ರು. ಸೊಪ್ಪು ಕೊಡ್ತಾರೆ, ಯಾಕೆಂದ್ರೆ ಸೊಪ್ಪು ಮಕ್ಕಳಿಗೆ ಹಾಲು ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸೊಪ್ಪು ನಿಮಗೆ ಕೊಡ್ತಾರೆ. ಸೊ ಬಸ್ಸಾರು ನನಗೆ ತುಂಬಾ ಇಷ್ಟ ಆಯ್ತು, ಯಾಕೆಂದ್ರೆ ಬಸ್ಸಾರು ಅವತ್ತಿನವರೆಗೂ ಮಾಡಿರ್ಲಿಲ್ಲ ಅಮ್ಮ ನಂಗೆ, ಅವತ್ತು ಮಾಡಿಕೊಟ್ಟಿದ್ರು. ಸೊ ಬಸ್ಸಾರು ನನಗೆ ತುಂಬಾ ಇಷ್ಟ ಆಯ್ತು. ಸೊ ನಾನು ಈವ್ನಿಂಗ್ 1 ಗ್ಲಾಸ್ ಹಾಲು ಕುಡಿತೀನಿ. ಹಾಲು ಜೊತೆ ಬೇಕಾದ್ರೆ ನೀವು ರಸ್ಕ್ ತಿನ್ಬೋದು. ಸೊ ರಸ್ಕ್ ಕೊಡ್ತಾರೆ, ರಸ್ಕು, ಬ್ರೆಡ್ ತಿನ್ಬೋದು ಏನಾದ್ರು ಬೇಕಂದ್ರೆ, ಇಲ್ಲ ಅಂದ್ರೆ ಇನ್ನೇನು ಕೊಡೋದಿಲ್ಲ. ಬಿಸ್ಕೆಟ್ ತಿನ್ಬೋದು, ಅದು ಶುಗರ್ ಇಲ್ಲದೆ ಇರೋದು. ಸೊ ಶುಗರ್ ಇಲ್ಲರೋ ಬಿಸ್ಕೆಟ್ ತಿನ್ಬೋದು. ನಾನು ಈವ್ನಿಂಗ್ 1 ಗ್ಲಾಸ್ ಹಾಲು ಕುಡಿತಾ ಇದ್ದೆ. ಸೊ ನಾನು ಮಧ್ಯಾಹ್ನ ಲಂಚ್ ಆದ್ಮೇಲೆ ಟ್ಯಾಬ್ಲೆಟ್ ಬಂದು ಕ್ಯಾಲ್ಸಿಮ್ಯಾಕ್ಸ್. ಇದನ್ನು ಕೂಡ ನಂಗೆ ಏನ್ ಟ್ಯಾಬ್ಲೆಟ್ಸ್ ಹೇಳಿದ್ದಾರೆ, ಇದನ್ನ 6 ಮಂತ್ಸ್ ತಗೊಳ್ಳೋದಕ್ಕೆ ಹೇಳಿದ್ದಾರೆ. ಸೊ 6 ಮಂತ್ಸ್ ತಪ್ಪದೆ ಇದನ್ನ ಟ್ಯಾಬ್ಲೆಟ್ಸ್ ನ ತಗೊಳ್ಳೋದಕ್ಕೆ ಹೇಳಿದ್ದಾರೆ ನಂಗೆ. ಅದಾದ್ಮೇಲೆ ನೆಕ್ಸ್ಟ್ ನೈಟ್ ನಾನು ಡಿನ್ನರ್ಗೆ, ಸೊ ರೈಸ್ ಜೊತೆಗೆ ರಾತ್ರಿ ಸಾಂಬಾರ್ ಏನಿರುತ್ತೆ ಅದನ್ನೇ ಕೊಡ್ತಾ ಇದ್ರು. ಸೊ ಅವತ್ತೇನ್ ಸಾಂಬಾರ್ ಮಾಡಿರ್ತಾರೆ ಆ ಸಾಂಬಾರಲ್ಲಿ ನಂಗೆ ಊಟ ಇರ್ತಾ ಇತ್ತು. ಸೊ ಹೀಗೆ ನಂದು ಫುಡ್ ರೂಟೀನ್ ಇರುತ್ತೆ. ಅದ್ ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಬೇರೆ ಏನ್ ಸ್ನಾಕ್ಸ್ ತಿನ್ಬೇಕು ಅಂದ್ರೂ ತಿನ್ನೋ ಆಗಿಲ್ಲ. ಏನಾದ್ರು ಸ್ನಾಕ್ಸ್ ಬೇಕು ಅಂದ್ರೆ ನಮ್ಮಮ್ಮ ಕೊಬ್ಬರಿ ಬೆಲ್ಲ ಕೊಡ್ತಾ ಇದ್ರು. ಏನೋ ತಿನ್ಬೇಕಮ್ಮ ನಂಗೆ ಇದಾಗಿದೆ ಅಂದ್ರೆ ಕೊಬ್ಬರಿ ಬೆಲ್ಲ ಕೊಡ್ತಾ ಇದ್ರು ಅಷ್ಟೇನೆ. ಅದ್ಬಿಟ್ರೆ ಏನು ಕೊಡ್ತಾ ಇರ್ಲಿಲ್ಲ. ತುಂಬಾ ಕಷ್ಟ ಆಗ್ತಿತ್ತು. ಬಟ್ ಆದ್ರೂ ಪಾಪುಗೋಸ್ಕರ ನಾನು ಅಡ್ಜಸ್ಟ್ ಮಾಡ್ತಿದ್ದೆ. ಫಸ್ಟ್ 3 ಮಂತ್ಸ್ ಪಾಪು ತುಂಬಾ ಸೆನ್ಸಿಟಿವ್ ಇರ್ತಾರೆ, ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊಬೇಕು. ನಾವೇನಾದ್ರೂ ತಿಂದು ಅವ್ರಿಗೆ ಶೀತ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಓಕೆ, ದೊಡ್ಡವರೆಲ್ಲ ಮಾಡಿರ್ತಾರೆ, ನಮ್ಗೆಲ್ಲ ನೋಡಿರ್ತಾರೆ, ನಮ್ಮ ಮನೇಲಿ ನಮ್ಮನ್ನೆಲ್ಲ ಸಾಕಿರ್ತಾರಲ್ಲ, ಅದಕ್ಕೆ ನಾನು ಒಪ್ಕೊಂಡೆ. ಸೊ ಚೆನ್ನಾಗಿ ಅನಿಸ್ತು ನನಗೆ. ಹೇಳ್ಬೇಕು ಅಂದ್ರೆ ವೆಯ್ಟ್ ಕಡಿಮೆ ಆದೆ. ಸೊ ನಾನು ಫಸ್ಟ್ ಗಂಜಿ 15 ಡೇಸ್ ಗಂಜಿ ಅಂತ ಹೇಳಿದ್ನಲ್ಲ, 15 ಡೇಸ್ ಗಂಜಿ ಕುಡಿಬೇಕಾದ್ರೆ ನೆಕ್ಸ್ಟ್ ಹಾಸ್ಪಿಟಲ್ಗೆ ನೆಕ್ಸ್ಟ್ ಕನ್ಸಲ್ಟೇಷನ್ 15 ಡೇಸ್ ಆಗೋಷ್ಟರಲ್ಲಿ ಹೋಗೋಷ್ಟರಲ್ಲಿ ನಾನು 6 kgs ಕಡಿಮೆ ಆಗಿದೆ. ಅದಾದ್ಮೇಲೆ ಇವಾಗ ಮತ್ತೆ 3 kgs ಕಡಿಮೆ ಆಗಿದ್ದೀನಿ. ಸೊ ಫಸ್ಟ್ ಎಷ್ಟು kg ಇದೆ, ಇವಾಗ ಎಷ್ಟು kg ಕಡಿಮೆ ಆಗಿದ್ದೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ, ಖಂಡಿತ ಹೇಳ್ತೀನಿ. ಪ್ರೆಗ್ನೆನ್ಸಿಲಿ ಎಷ್ಟಾಗಿದೆ, ಇವಾಗ ಎಷ್ಟು ಕಡಿಮೆ ಆಗಿದ್ದೀನಿ, ಎಷ್ಟು ಕಡಿಮೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಖಂಡಿತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ನಂದು ಫುಡ್ ರೂಟೀನ್ ವಿಡಿಯೋ ಇದಾಗಿತ್ತು. ತುಂಬ ಜನ ಕೇಳ್ತಾ ಇದ್ರಿ ರಮ್ಯಾ ಫುಡ್ ರೂಟೀನ್ ಬಗ್ಗೆ ತಿಳಿಸ್ಕೊಡಿ ಅಂತ. ಸೊ ರೆಸಿಪೀಸ್ ಬಗ್ಗೆನೂ ಅಷ್ಟೇ ನಾನು ತೋರಿಸ್ಬೇಕು ಅಂತ ಅನ್ಕೊಂತೀನಿ. ಬಟ್ ಅಮ್ಮ ನಾನು ಎಲ್ಲಾದ್ರೂ ಇದ್ದಾಗ ಕುಕ್ ಮಾಡಿರ್ತಾರೆ, ನನಗೆ ರೆಸಿಪೀಸ್ ಶೂಟ್ ಮಾಡೋದಕ್ಕೆ ಆಗ್ತಿಲ್ಲ. ಆದಷ್ಟು ಅಮ್ಮಂಗೆ ಹೇಳ್ಬಿಟ್ಟು ರೆಸಿಪೀಸು ಕೂಡ ನಾನು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ.
ಇಷ್ಟು ನಿಮ್ಮ ಕಡೆ ಹೇಗೆ ಮನೆಯಲ್ಲಿ ದೊಡ್ಡವರು ಏನು ಹೇಳ್ತಾರೆ ಅದನ್ನ ಫಾಲೋ ಮಾಡಿ. ಹೀಗೆ ಫಾಲೋ ಮಾಡಬೇಕು, ಇಲ್ಲ ನಾನೇನು ಫಾಲೋ ಮಾಡ್ತಾ ಇದೀನಿ ಇದನ್ನೇ ಫಾಲೋ ಮಾಡಬೇಕು ಅಂತಿಲ್ಲ. ನಿಮ್ಮ ಕಡೆ ದೊಡ್ಡವರು ಏನು ಹೇಳ್ತಾರೆ, ಇಲ್ಲ ನಿಮಗೆ ಡಾಕ್ಟರ್ ಹೇಳಿದೆ ಫಾಲೋ ಮಾಡಬೇಕು ಅಂತೀರಿ ಅದನ್ನೇ ಫಾಲೋ ಮಾಡಿ. ಡಾಕ್ಟರ್ ನಾರ್ಮಲ್ ಡಯಟ್ ಅಂತ ಹೇಳ್ತಾರೆ, ಸೊ ಅದನ್ನು ಬೇಕಾದ್ರೆ ಫಾಲೋ ಮಾಡ್ಬೋದು. ಕೆಲವರು ಅದನ್ನು ಫಾಲೋ ಮಾಡ್ತಾರೆ. ನಾನು ಒಪ್ಕೊಂಡು ಇದನ್ನ ಫಾಲೋ ಮಾಡ್ತೆ. ಸೊ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.